ತಂದೆ ಅಗ್ನಿ ಜಮದಗ್ನಿ. ಭಾರ್ಗವ ಪಡೆದ ಮಾತೆ ಆಗ ನಿನ್ನ ತಂದೆಯ ಮಾತನ್ನ ಕೇಳಿ ನಾನು ನನಗೆ ಹೊರಟಾಗ ಮಧ್ಯದಲ್ಲಿ ಏನಾಯಿತು ಗೊತ್ತೇ ಕಂದ? ದಾರಿಯಲ್ಲಿ ಏನಾಯಿತು ಪಡೆದ ಮಾತೆ? ಸರ್ಪವು ಮನುಷ್ಯನ ರೂಪವನ್ನು ತಾಳಿ ನನ್ನೋಳು ಎರಡು ಮಾತನಾಡಿತು ಕಂದ. ಅಮ್ಮ ರೇಣುಕಾ, ನೀನು ಚಿಕ್ಕವಳಿದ್ದಾಗ ನಿನ್ನನ್ನು ಕಚ್ಚಿದ ಕಾರಣ ನಾನು ಶಾಪಗ್ರಸ್ತನಾಗಿರುವೆನು. ಈಗ ನಿನಗೆ ಸಿಂಹಿಯಾಗಿ ಬರಲೆಂದು ಹೇಳಿತು ಆ ನಾಗಸರ್ಪವು. ರಾಮ, ನಾಗಸರ್ಪವು ಸಿಂಹಿಯಾಗಿ ಬಂದಿತು. ನದಿಗೆ ಹೋದನು. ಮರಳಿನ ಕೊಡದಿಂದ ನೀರನ್ನು ತೆಗೆದುಕೊಂಡು ನಿನ್ನ ತಂದೆ ಪಾದ ಪೂಜೆಗೆ ನಾನು ಬಂದೆನು. ಭಾರ್ಗವ, ಆಗ ನಿನ್ನ ತಂದೆ ಅಗ್ನಿ ಜಮದಗ್ನಿ ಕಂದ. ಸತಿ ರೇಣುಕಾ ಮಹಾಪತಿರತಿ ಅಂದ್ರೆ ನೀನೇ, ನನಗೆ ತಕ್ಕ ಸತಿ ನೀನೇ ಎಂದು ಕೈ ಹಿಡಿದು ಸಂತೋಷವಾಗಿ ಆಶ್ರಮವನ್ನು ಸೇರಿಸಿಕೊಂಡನು. ಭಾರ್ಗವ, ನಮ್ಮಂಥ ದೇವತರ ಗರ್ಭದಲ್ಲಿ ಜನಿಸಿದ ನಿನಗೆ ಈ ಕಾಲವು ಸಲ್ಲತಕ್ಕದ್ದಲ್ಲ ರಾಮ. ಕೊಡುವುದಿಲ್ಲ ನಿನ್ನ ಹೆತ್ತ ತಾಯಿ ನಿನಗೆ ಎಂದೆನ್ನುವನೇವ. ಕಂದ ಹೇಗೆ ಕಂದ? ಭಾರ್ಗವ, ಸೌದೆಯ ಕಾಷ್ಟ ಬೆಟ್ಟದಷ್ಟಿದ್ದರೂ ಹೂವನ್ನು ಕಿಡಿ ಅಗ್ನಿಯಿಂದ ಸುಟ್ಟು ಭಕ್ತವಾಗದ ಬಿಡುವುದು ಪಡೆದ ಜನನೇ. ಮಹಾಜ್ಞಾನಿಯಾದ ನೀನು ಯೋಚಿಸದೆ ನನಗೆ ಆಜ್ಞೆಯನ್ನು ಪಡೆದುಕೊಂಡು ಇಲ್ಲವಾಗಿದ್ದರೆ ನೀನು ನನಗೆ ತೆಗೆದು ಮಾತೆ ಇಲ್ಲ ಮಗನೇ ಭಾರ್ಗವ, ಹೇಳುವನು ಕೇಳು ಕಂದ.
ಯಾವ ಶಕ್ತಿಯಿಂದ ಗೆದ್ದು ಬರಬಲ್ಲೆ ಮಗನೇ? ಮಾತಾ ಪಿತೃಗಳನ್ನು ಧಿಕ್ಕರಿಸಲಾರೆನು. ನೀನು ಹೇಳಿದ ದಾರಿಯಲ್ಲಿ ನಡೆದುಕೊಳ್ಳುವ ಮಾತೇ ಹೇಳಿಕೊಡು ನನ್ನಮ್ಮ. ರಾಮ ಹೇಳಲೇ ಹೇಳನಮ್ಮ. ಅದಾವ ಶಕ್ತಿಯಿಂದ ನೀನು ತಿಳಿದುಕೊಳ್ಳುವಿಯಾ ಕಂದ? ಕಂದ ಅಮ್ಮಯ್ಯ, ಬ್ರಹ್ಮಶಕ್ತಿಯಿಂದ ಘೋರ ತಪಸ್ಸಿನಿಂದ ಹರವನ್ನು ಒಲಿಸಿ ಪರಶುವನ್ನು ಪಡೆದುಕೊಂಡು ಪರಶುರಾಮರಾಗಿ ಅಧಮನನ್ನು ನೀನು ಕೊಂಡು ಬರಬೇಕು. ಹೌದೇನು ಮಾತೆ? ರಾಮ ಜನನಿ, ಯುದ್ಧಕ್ಕೆ ಎಂದು ನೀನು ಹೋದಾಗ ಯುದ್ಧದಲ್ಲಿ ಗೆದ್ದು ಬರಬೇಕು ಎಂದು ಈ ಯುದ್ಧದಲ್ಲಿ ಗೆದ್ದರೆ ಜಯ ತೋರಣ, ಸತ್ತರ ವೀರಮಾನ ಮಾತೆ. ಕನ್ಯ ರಾಮ ಕೊಡಲಿಂದ ಹೆತ್ತ ತಾಯಿ ನಿನಗೆ ರೇಮ. ಜನನಿ, ನಾನಷ್ಟು ರೀತಿಯಿಂದ ಹೇಳಿದರು ಬಿಡಲು ನಿನ್ನ ಮರದ ಯೋಚನೆ. ಅಮ್ಮಯ್ಯ,